ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಸೊ ನೀವು ನೋಡ್ತಾ ಪ್ರೀತಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ನೆಕ್ಸ್ಟ್ ಓಡರ್ ಬೈಕ್ನ ಸರ್ವಿಸ್ ಮಾಡ್ಸೋಣ ಅಂತ ಹೋಗ್ತಿದ್ದೀನಿ. ಇದು ಸೆಕೆಂಡ್ ಸರ್ವಿಸು. ಫಸ್ಟ್ ಸರ್ವಿಸ್ ಆಲ್ರೆಡಿ ಇಟ್ಟಿದ್ದೀನಿ ಶೋರೂಮ್ ಹತ್ರ. ಸೊ ಯಾವ್ಯಾವ ಸರ್ವಿಸ್ ಮಾಡ್ತಾರೆ, ಹಾಗೆ ಆಯಿಲ್ ಚೇಂಜ್ ಮಾಡ್ತಾರೋ, ಫಿಲ್ಟರ್ ಚೇಂಜ್ ಮಾಡ್ತಾರೋ ಅಂತ ನೋಡೋಣ. ಹಾಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನೋಡೋಣ. ಇವಾಗ ನಾನು ನಮ್ಮ ಮನೆ ಹತ್ರ ಇದ್ದೀನಿ. ಸೊ ಬೈಕಿನ ಕೆಳಗಡೆ ಇದೆ. ಸೊ ಕೆಳಗಡೆ ಹೋಗಿ ನಿಮ್ಗೆ ಎಷ್ಟು ಓಡಿದೆ ಮತ್ತು ಎಷ್ಟಕ್ಕೆ ಸರ್ವಿಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಬೈಕ್ ಹತ್ರ ಬನ್ನಿ. ಇವಾಗ ನಾನು ಆಲ್ರೆಡಿ ಸರ್ವಿಸ್ ಮಾಡೋಕ್ಕೆ ಹೋದರೆ ಈಗ ಬುಕ್ ಎತ್ಕೊಳ್ಬೇಕು. ಫಸ್ಟ್ ಸರ್ವಿಸ್ ಅದು ಕಂಪ್ಲೀಟ್ ಆಗಿದ್ದೆವು. ಸೊ ಇವಾಗ ಸೆಕೆಂಡ್ ಸರ್ವಿಸ್ ಹೋಗಬೇಕು. ಸೊ ಬೆಳಗ್ಗೆ ಟೈಮ್ ಆಗಿದೆ, 10 ಗಂಟೆ ಆಗಿದೆ. ಇವಾಗ 10 ಗಂಟೆ ಕೊಟ್ಟರೆ ಎಷ್ಟು ಗಂಟೆ ಗಾಡಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಅವ್ರಿಗೆ ಶೋರೂಮ್ಗೆ ಅವ್ರಿಗೆ ಕೇಳೋಣ. ನನಗೆ ಬೇಕಾಗಿದೆ 2-3 ಗಂಟೆಗೆ ಬೇಕು. ಅವ್ರು ಎಷ್ಟು ಗಂಟೆಗೆ ಕೊಡ್ತೀನಿ ಅಂತ ಹೇಳ್ತಾರೋ. ಸೊ ಆದಷ್ಟು ಬೇಗ ಕೊಡೋಕ್ಕೆ ಹೇಳ್ತೀನಿ, ಯಾಕಂದರೆ ನಮಗೂ ಬೇರೆ ಡ್ಯೂಟಿಗೂ ಬೇರೆ ಹೋಗಬೇಕು. ಸೊ ತುಂಬ ದಿವಸ ಸರ್ವಿಸ್ ಮಾಡಿಸಿ ಊರಿಗೆ ಹೋಗಿದ್ನಲ್ಲ. ಸೊ ಅಲ್ಲೇ ತುಂಬ ಗಾಡಿಯೆಲ್ಲ ತುಂಬ ಗಲೀಜಾಗಿದೆ. ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ. ಬಟ್ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಗಾಡಿ ಹತ್ರ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾನು ನನ್ನ ಬೈಕ್ ಹತ್ರ ಬಂದಿದ್ದೀನಿ. ಸೊ ಆನ್ ಮಾಡಿ ನೋಡ್ತೀನಿ ಎಷ್ಟು ಓಡಿದೆ ಅಂತ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಎಷ್ಟು ಓಡಿದೆ ಅಂತ. 3877 ಓಡಿದೆ. ಸೊ ಆಲ್ರೆಡಿ ಇದು ನನ್ನ 6 ಮಂತ್ ಆಯಿತು. ಸೆಕೆಂಡ್ ಸರ್ವಿಸ್ ಮಾಡಿಸಿಲ್ಲ. ಫಸ್ಟ್ ಸರ್ವಿಸು 500 ಕಿಲೋಮೀಟ್ರಿಗೆ ಮಾಡಿಸಿದೆ. ಸೊ ಸೆಕೆಂಡ್ ಸರ್ವಿಸು ಅವ್ರು ಹೇಳಿದ್ರು ಶೋರೂಮ್ ಅವರು. ಸೊ 3000 ಇಲ್ಲ 4000 ಒಳಗಡೆ ಮಾಡಿಸಿ ಸರ್, ಇಲ್ಲಾಂದರೆ 3-4 ಮಂತ್ ಒಳಗಡೆ ಮಾಡಿಸಿ ಅಂತ ಹೇಳಿದ್ರು. ಬಟ್ ನಾನು ಅಷ್ಟು ಓಡಿರಲಿಲ್ಲ ನನ್ನ ಗಾಡಿ. ಸೊ ಮುಂಚೆನೇ ಎಷ್ಟು 2500 ಅಷ್ಟೇ ಓಡಿತ್ತು. ಬಟ್ ಊರಿಗೆ ಹೋದ್ಮೇಲೆ ಅವಾಗ 1200 ಮಾತ್ರ ಓಡಿತು. ಸೊ ಹಾಗಾಗಿ 3800 ಆಗ್ತಾ 4000 ಆಗಿದೆ. ಸೊ ಇವಾಗ ಸರ್ವಿಸ್ ಕೊಡೋ ಟೈಮ್ ಬಂದಿದೆ. ಸೊ ಅದಕ್ಕೆ ನಾನು ಮನೆ ಕೇಳ್ಕೊಂಡಿದ್ದೆ, ಸರ್ ಬನ್ನಿ ಪರವಾಗಿಲ್ಲ ಅಂತಂದ್ರೆ. ನೋಡ್ಬೋದು ನೀವು ಬೈಕ್ ಎಷ್ಟು ಗಲೀಜಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ಬೋದು ತುಂಬ ಗಲೀಜಾಗಿದೆ. ಇನ್ನೂ ಸ್ವಲ್ಪ ಗಲೀಜಾಗಿತ್ತು. ಸೊ ನಾನೇ ನಿನ್ನೆ ಸ್ವಲ್ಪ ಕ್ಲೀನ್ ಮಾಡಿದೆ. ನೋಡ್ಬೋದು ವೀಲೆಲ್ಲ ಎಷ್ಟು ಗಲೀಜಾಗಿದೆ. ನೋಡೋ ಕ್ಯಾಲಿಬರೆಲ್ಲ ಗಲೀಜಾಗಿದೆ. ಸೊ ಇಲ್ಲಿ ಫ್ರಂಟ್ ಅಂತ ನೋಡಿದ್ರೆ ನೀವು ನೋಡೋದು ನನಗೆ ಆಸೆ ಆಗ್ತದೆ ಎಷ್ಟೊಂದು ಗಲೀಜಾಗಿ ಇಟ್ಕೊಂಡಿದೆ ಅಂತ. ಸೊ ನಿನ್ನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಇನ್ನೂ ಸರ್ವಿಸ್ ಕೊಡೋಕ್ಕಲ್ಲ, ಪಾಲಿಶಿಂಗೆಲ್ಲ ಮಾಡ್ತಾರವರು. ಸೊ ಅದಕ್ಕೋಸ್ಕರನೇ ಕೊಡೋದು. ನೋಡಿ ಫ್ರಂಟಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ನನಗಂತೂ ತುಂಬ ಆಸೆ ಆಗ್ತಿದೆ, ತುಂಬ ಗಲೀಜಾಗಿದೆ ಗಾಡಿ. ಸೊ ಅದಕ್ಕೆ ಈಗ ಶೋರೂಮ್ಗೆ ಹೋಗಿ ನೋಡೋಣ ಬನ್ನಿ. ಎಷ್ಟು ಗಂಟೆ ಕೊಡ್ತಾರೆ, ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ನಾನು ನಿಮ್ಗೆ ಡೈರೆಕ್ಟಾಗಿ ಸಿಗ್ತೀನಿ ಶೋರೂಮ್ ಹತ್ರ. ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಇಲ್ಲಿರೋ ಬಜಾಜ್ ಶೋರೂಮ್ ಬಂದಿದ್ದೀನಿ. ಸೊ ನೋಡ್ಬೋದು ಇಲ್ಲೇ ನಾನು ಬೈಕ್ ತೊಗೊಂಡಿರೋದು. ಸರ್ವಿಸ್ ಇಲ್ಲಿ ಒಳಗಡೆ ಮಾಡ್ತಾರೆ. ಸೊ ಬನ್ನಿ ಕೇಳೋಣ ಅವ್ರಿಗೆ ಏನೇನು ಮಾಡ್ತಾರೋ ಅಂತ. ಫ್ರೆಂಡ್ಸ್, ನಾನು ಒಳಗಡೆ ಬಂದ ತಕ್ಷಣ ಸೂಪರ್ವೈಸರ್ ಇದ್ದರು. ಕೇಳಿದೆ, ಸರ್ ಸೆಕೆಂಡ್ ಸರ್ವಿಸ್ ಅಂತ. ಅವ್ರು ಹೇಳಿದ್ರು ಗಾಡೀಲಿ ಏನು ಪ್ರಾಬ್ಲಮ್ ಇದೆಯಾ ಅಂತ. ಬಟ್ ಗಾಡೀಲಿ ಏನು ಪ್ರಾಬ್ಲಮ್ ಇಲ್ಲ ಅಂದೆ. ಸೊ ಅವರು ಸಂಜೆ 6 ಗಂಟೆ ಸಿಗುತ್ತೆ ಸರ್ ಅಂತಂದ್ರು. ಓಕೆ ಪರವಾಗಿಲ್ಲ ಅಂತಂದ್ರು. ಬಟ್ ಏನೇನು ಸರ್ವಿಸ್ ಮಾಡ್ತಾರೆ ಅಂತ ಬರೆದ್ರು. ನೋಡ್ಬೋದು ಇದೆ. ಫ್ರೆಂಡ್ಸ್, ಇವಾಗ ನನಗೆ ಬಜಾಜ್ ಶೋರೂಮ್ ಅವ್ರು ಕಾಲ್ ಮಾಡಿದ್ರು. ಹೌದು, ಯಾಕಂದರೆ ಬೆಳಗ್ಗೆ ನಾನು ಬೈಕ್ನ ಸರ್ವಿಸ್ ಇಟ್ಟಿದ್ನಲ್ಲ. ಸೊ ಅದಕ್ಕೋಸ್ಕರ ಕಾಲ್ ಮಾಡಿ ಬನ್ನಿ ಅಂತ ಹೇಳಿದ್ರು. ನಾನು 6 ಗಂಟೆ ಅಂತ ಅಂದ್ಕೊಂಡಿದ್ದೆ ಸರ್ವಿಸ್ ಕಂಪ್ಲೀಟ್ ಆಗೋಕ್ಕೆ. ಬಟ್ ಅವ್ರು 5 ಗಂಟೆಗೇ ಕಾಲ್ ಮಾಡಿದರು. ಬಟ್ ನಾನು ಡ್ಯೂಟಿಲಿ ಇರೋದ ಕಾರಣಕ್ಕೋಸ್ಕರ 1 ಅವರ್ ಲೇಟ್ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಸೊ ಎಕ್ಸ್ಕ್ಯೂಸ್ ತೊಗೊಂಡ್ರು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ರೋಡಲ್ಲಿದ್ದೀನಿ. ಸೊ ಇಲ್ಲಿಂದ ನನಗೆ 200 ಮೀಟ್ರ್ ಇದೆ. ಬಟ್ ಆಲ್ರೆಡಿ ನಾನು 1.5 ಕಿಲೋಮೀಟ್ರ್ ಬಂದಿದ್ದೀನಿ. ಅಲ್ಲಿಂದ ನಡ್ಕೊಂಡೇ ಬಂದಿದ್ದೀನಿ. ಸೊ ಇನ್ನೊಂದು 200-300 ಮೀಟ್ರ್ ಇದೆ. ಸೊ ಅಲ್ಲಿಗೆ ಹೋಗಿ ಶೋರೂಮ್ ಹತ್ರ ನೋಡ್ಬೋದು ಯಾವ ಸರ್ವಿಸ್ ಮಾಡಿದ್ದಾರೆ, ಹಂಗೆ ಎಷ್ಟು ಕಾಸ್ಟ್ ಆಗಿದೆ ಪ್ರೈಸ್ ಅಂತ ನೋಡಬೇಕು. ಬಟ್ ಹಂಗೆ ಪಾಲಿಶ್ ಮಾಡಿದಾರ. ಚೈನ್ ತುಂಬ ಗಲೀಜಾಗಿತ್ತು ನಂದು. ಸೊ ಅದನ್ನು ಕೂಡ ಕ್ಲಿಯರ್ ಮಾಡಿದಾರಲ್ಲ, ನೋಡೋಣ ಯಾವ ಥರ ಮಾಡಿರಂತ. ಬನ್ನಿ, ನಾನು ನಿಮ್ಗೆ ಹೋದ ತಕ್ಷಣ ಶೋರೂಮ್ ಹತ್ರ ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ಅಂತ. ಅವರು ತುಂಬ ವೇಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ನಾನು ನಿಮ್ಗೆ ಶೋರೂಮ್ ಹತ್ರ ಡೈರೆಕ್ಟಾಗಿ ಸಿಗ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ನಾನು ಒಳಗೆ ಬಂದ ತಕ್ಷಣ ಈ ಸರ್ವಿಸ್ ಮಾಡ್ತಿದ್ರು ಬೇರೆ ಗಾಡಿನ. ಬಟ್ ನನ್ನ ಗಾಡಿನೂ ಸರ್ವಿಸ್ ಮಾಡಿ ನಿಲ್ಲಿಸಿದ್ರು ಒಳಗಡೆ. ನೋಡ್ಬೋದು ಇದೆ ನನ್ನ ಗಾಡಿ ಕಾಣಿಸ್ತಿದೆಯಲ್ಲ. ಸೊ ಇದೆ ಎಲ್ಲ ಕ್ಲಿಯರ್ ಮಾಡಿ ಸರ್ವಿಸ್ ಮಾಡಿ ಎಲ್ಲ ಸೈಡಲ್ಲಿ ಇಳಿಸಿದ್ರು. ಬಟ್ ಆ ಅಣ್ಣಗೆ ಹೇಳಿ ಮೇಲೆ ತಮ್ಮ ಅಂತ ಹೇಳಿದೆ. ಸೊ ಮೇಲ್ಗಡೆ ಚೆಕ್ ಮಾಡ್ಬೇಕಲ್ವ. ಸೊ ಅವರು ಮೇಲೆ ತಂದ. ಇವಾಗ ಮೇಲೆ ಚೆಕ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ಇವಾಗ ನಾನು ಬಜಾಜ್ ಶೋರೂಮ್ ಹತ್ರ ಬಂದಿದ್ದೀನಿ. ನೋಡ್ಬೋದು ಕಾಣಿಸುತ್ತೆ ಇಲ್ಲೇ. ಸೊ ನನ್ನ ಗಾಡಿ ಸರ್ವಿಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ನೋಡ್ಬೋದು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಪಾಲಿಶಿಂಗ್ ಎಲ್ಲ ಮಾಡಿದ್ದಾರೆ. ಡೋಮಿಂದ ನೋಡ್ಬೋದು ಟ್ಯಾಂಕ್ ಎಲ್ಲ ತುಂಬ ಗಲೀಜಾಗಿತ್ತು. ಕ್ಲಿಯರ್ ಕೂಡ ಮಾಡಿದ್ದಾರೆ. ಹಾಗೆ ಇದೇ ಇಂಪಾರ್ಟೆಂಟ್ ನೋಡಿ, ವೀಲು ಕಡೆ ಕೂಡ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ಹೋದ್ಸರಿ ಆಗಿತ್ತಲ್ಲ ಏನೋ ನಂಬರ್ ಪ್ಲೇಟ್ ಪ್ರಾಬ್ಲಮ್, ಆ ಥರ ಏನೂ ಆಗಿಲ್ಲ. ಕೂಲೆಂಟ್ ಆಯಿಲು ಚೇಂಜ್ ಮಾಡಿದ್ದಾರೆ. ಸೊ ಕೂಲೆಂಟ್ ಆಯಿಲ್ ಅಷ್ಟೇ ಇದೆ. ಇನ್ನೊಂದು ಚೈನ್ ಪ್ಯಾಡ್ ನೋಡೋಣ ಬನ್ನಿ. ಚೈನ್ ಪ್ಯಾಡ್ ಒಂದು ತುಂಬ ಗಲೀಜಾಗಿತ್ತು. ಸೊ ಅದನ್ನ ಓಕೆ, ಚೈನ್ ಪ್ಯಾಡ್ ಚೆನ್ನಾಗಿದೆ.
ಬನ್ನಿ ನಾನು ಇನ್ನೊಂದು ನಂಬರ್ ಪ್ಲೇಟ್ ಅಂತ ಕೇಳಬೇಕಿತ್ತಲ್ಲ, ಸೊ ಅದೊಂದು ಕೇಳ್ತೀನಿ ಸರ್ಗೆ, ಅಲ್ಲೇ ಇದ್ದಾರೆ ಒಳಗಡೆ. ಅದನ್ನು ಕೇಳ್ಬಿಟ್ಟು ನಾನು ನಮಗೆ ಸಿಗ್ತೀನಿ. ಆಟೋದಲ್ಲಿ ನೋಡ್ಬೋದು ಆಲ್ರೆಡಿ ನೀವು ನೋಡಿ ಫಿಲ್ಟರ್ನೆಸ್ ಹಾಕಿದ್ದಾರೆ 11 ಅಂದರೆ 11, 12ಕ್ಕೆ ಮಾಡಿದ್ದು. ಏನೇನು ಚೇಂಜ್ ಮಾಡಿದ್ದಾರೆ ಅಂದರೆ ಇಂಜನ್ ಆಯಿಲ್ ಚೇಂಜ್ ಮಾಡಿದ್ದಾರೆ, ಮತ್ತು ಆಯಿಲ್ ಫಿಲ್ಟರು, ಮತ್ತು ಚೈನ್ ಲೂಬ್ರಿಕೇಷನ್ ಮಾಡಿದ್ದಾರೆ, ಹಾಗೆ ಪಾಲಿಶ್ ಕೂಡ ಮಾಡಿದ್ದಾರೆ, ಕಂಟಿನ್ಯೂ ಬಿಟ್ಟು ಮಾಡಿದ್ದಾರೆ, ಬಟ್ ವಾಟರ್ ವಾಶ್ ಮಾಡಿದ್ದಾರೆ ಫ್ರೀ. ಪ್ರೈಸ್ ಬಂದ್ಬಿಟ್ಟು 1086 ರೂಪಾಯಿ ಇದೆ. ಸೊ ಫಸ್ಟ್ ಸರ್ವಿಸಿಗೆ 1200 ಆಗಿತ್ತು, ಬಟ್ ಇವಾಗ 1086 ಆಗಿದೆ. ಬಟ್ 120 ರೂಪೀಸ್ ಕಮ್ಮಿ ಇದೆ ಈ ಸರ್ಗೆ. ಇನ್ನು ಥರ್ಡ್ ಸರ್ವಿಸ್ ಹೇಳಿದರೆ 7000 8000 ಅಂತ ಹೇಳಿದ್ದಾರೆ. ಸೊ ಇನ್ನೂ ನಾನು ಆಲ್ರೆಡಿ ಫೆಬ್ರವರಿ ಮಂತ್ಗೆ ಇಯರ್ ಒಳಗಡೆ ಮಾಡಿಸ್ಬೇಕಂದ್ರು, ಬಟ್ ನಾನು ಫೆಬ್ರವರಿ 14ಗೆ ಮುಗಿದೆ. ನಾನು ಅವ್ರಿಗೆ ಹೇಳಿದ್ದೀನಿ ಫೆಬ್ರವರಿಗೆ ಆಗಲ್ಲ, ಮಾರ್ಚ್, ಏಪ್ರಿಲ್, ಮೇ ಅಂತ ಹೇಳಿದ್ದೀನಿ. ಸೊ ಓಕೆ ಅಂತ ಅಂದಿದ್ದಾರೆ. ಸೊ ಬನ್ನಿ ಇವಾಗ ನಾನು ಬೆಳಗ್ಗೆ ತೋರಿಸ್ತೀನಿ, ನೀವು ಗಾಡಿ ಓಡಿಸ್ತೀನಿ, ಅದು ನಂಬರ್ ಪ್ಲೇಟ್ ಕಳ್ದೋಕೆ ಸರ್ ಅವ್ರನ್ನ ಕೇಳ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ನೈಟ್ ಬೈಕ್ ತೊಗೊಂಡೋದ್ನಲ್ಲ, ಬೈಕ್ ತೊಗೊಂಡೋದ ತಕ್ಷಣ ಬ್ರೇಕ್ ಹಿಡಿತೀನಿ, ಬ್ರೇಕೇ ಹಿಡಿತಿಲ್ಲ, ಹಿಂದಿಂದಾಗಲಿ ಮುಂದಿಂದಾಗಲಿ ಬ್ರೇಕೇ ಹತ್ತತ್ತಿಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಬೆಳಗ್ಗೆ ಬಂದುಬಿಟ್ಟು ಅವ್ರಿಗೆ ಕೇಳಿದೆ, ಸರ್ ಬ್ರೇಕೇ ಹಿಡಿತಿಲ್ಲ, ಯಾವ ಥರ ಟೈಟ್ ಮಾಡಿದಿರ ಅಂತ. ಬಟ್ ಆಮೇಲೆ ಅವ್ರು ಹೇಳಿದ್ರು ಪಾಲಿಶ್ ಎಲ್ಲ ಮಾಡಿದ್ದಿಲ್ಲ ಸರ್, ಅದಕ್ಕೆ ಹಿಡಿಯಲ್ಲ, ಒಂದು ಸಾರಿ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಚೆಕ್ ಮಾಡೋದು ಬಿಚ್ಚಿದ್ರು. ಬಟ್ ಸ್ವಲ್ಪ ಲೂಸೇ ಮಾಡಿದರು, ಅದಕ್ಕೋಸ್ಕರ ಮತ್ತೆ ಬ್ರೇಕ್ ಪ್ಯಾಡೆಲ್ಲ ಬಿಚ್ಚಿಬಿಟ್ಟು ಮತ್ತು ಬ್ರೇಕ್ ನೀಟಾಗಿ ಹಾಕ್ಕೊಟ್ರು ಅವರು ನನಗೆ. ನೋಡಿದ್ರಲ್ಲ ವಿಡಿಯೋ ಆಗಿತ್ತಂತ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಕಂಪಲ್ಸರಿ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಬಾಯ್ ಫ್ರೆಂಡ್ಸ್.